ಸೊ ಶುಡ್ ಯು ರೆಂಟ್ ಅ ಮೋಟರ್ಸೈಕಲ್ ಆರ್ ಶುಡ್ ಯು ಓನ್ ಅ ಮೋಟರ್ಸೈಕಲ್? ಸೊ ಈ ಪ್ರಶ್ನೆ ಡೆಫಿನೆಟ್ಲಿ ಸಾಕಷ್ಟು ಜನ ಹೂ ಆರ್ ಪ್ಲಾನಿಂಗ್ ಟು ಬೈ ದೇರ್ ನ್ಯೂ ಮೋಟರ್ಸೈಕಲ್ ಮೈಂಡಲ್ಲೂ ಇರುತ್ತೆ. ಹಾಗೂ ಸಾಕಷ್ಟು ಜನ ಹೂ ಆರ್ ಆಲ್ರೆಡಿ ಓನಿಂಗ್ ಅ ಮೋಟರ್ಸೈಕಲ್ ಬಟ್ ಲೆಸರ್ ಸಿ ಸಿ ಮೋಟರ್ಸೈಕಲ್ ಓನ್ ಮಾಡ್ತಾ ಇರ್ತಾರೆ. ಸೊ ದೇ ಆರ್ ಪ್ಲಾನಿಂಗ್ ಟು ಬೈ ಅ ಬಿಗರ್ ಸಿ ಸಿ ಮೋಟರ್ಸೈಕಲ್, ಮೋರ್ ಪವರ್ಫುಲ್ ಮೋಟರ್ಸೈಕಲ್, ಮೋರ್ ಕೇಪಬಲ್ ಮೋಟರ್ಸೈಕಲ್, ಆರ್ ಮೇ ಬಿ ಅ ಡಿಫರೆಂಟ್ ಕ್ಯಾಟಗರಿ ಆಫ್ ಮೋಟರ್ಸೈಕಲ್ ಅವರು ಓನ್ ಮಾಡೋ ಪ್ಲಾನ್ ಇಟ್ಕೊಂಡಿರ್ಬೋದು. ಮೇ ಬಿ ಅವ್ರ ಹತ್ರ ಇವಾಗ ಕ್ರೂಸರ್ ಮೋಟರ್ಸೈಕಲ್ ಇದೆ, ಬಟ್ ದೇ ಪ್ಲಾನಿಂಗ್ ಟು ಬೈ ಅನ್ ADV ಮೋಟರ್ಸೈಕಲ್, ಆರ್ ಬೇಸಿಕಲಿ ದೇ ವಾಂಟ್ ಟು ಹ್ಯಾವ್ ಅ ಹ್ಯೂಜ್ ಕ್ಯಾಟಲಾಗ್ ಆಫ್ ಮೋಟರ್ಸೈಕಲ್ ವಿತ್ ಆಲ್ ಕ್ಯಾಟಗರಿ. ಸೊ ಡೆಫಿನೆಟ್ಲಿ ಇದೊಂದು ಡ್ರೀಮು, ಬಟ್ ಡೆಫಿನೆಟ್ಲಿ ಇದು ಎಲ್ಲರಿಗೂ ಪಾಸಿಬಲ್ ಇಲ್ಲ. ಬಿಕಾಸ್ ಆಬ್ವಿಯಸ್ಲಿ ಯು ನೀಡ್ ಅ ಲಾಟ್ ಆಫ್ ಮನಿ, ಯು ನೀಡ್ ಅ ಲಾಟ್ ಆಫ್ ಟೈಮ್, ಆ್ಯಂಡ್ ಆಬ್ವಿಯಸ್ಲಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ನೀಡ್ ಅ ಲಾಟ್ ಆಫ್ ಸ್ಕಿಲ್ ಟು ರಿಯಲಿ ರೈಡ್ ಆಲ್ ದೋಸ್ ಮೋಟರ್ಸೈಕಲ್. ಸೊ ಅದರಿಂದ ಸಾಕಷ್ಟು ಜನ ಓನ್ ಮಾಡಲ್ಲ, ಆ್ಯಂಡ್ ದೇ ಥಿಂಕ್ ದಟ್ ಮೇ ಬಿ ರೆಂಟಿಂಗ್ ಅ ಮೋಟರ್ಸೈಕಲ್ ವುಡ್ ಬಿ ದ ಬೆಸ್ಟ್ ಆಪ್ಷನ್ ಪ್ರಾಕ್ಟಿಕಲಿ. ಆ್ಯಂಡ್ ಐ ವುಡ್ ಸೇ ಎಸ್, ಒಂದು ರೆಂಟ್ ಮಾಡೋದು ಡೆಫಿನೆಟ್ಲಿ ಪ್ರಾಕ್ಟಿಕಲ್ ಆಪ್ಷನ್ ಇರುತ್ತೆ. ಯು ಡೋಂಟ್ ರಿಯಲಿ ನೀಡ್ ಟು ರಿಯಲಿ ಓನ್ ಅ ಮೋಟರ್ಸೈಕಲ್, ಎಸ್ಪೆಷಲಿ ನಿಮ್ಗೆ ಮೋಟರ್ಸೈಕಲ್ ಕಡೆ ನಿಮ್ಗೆ ಅಷ್ಟು ಆಸೆ ಇಲ್ಲ, ಯು ಜಸ್ಟ್ ವಾಂಟ್ ಟು ಸಿ ಆರ್ ಫೀಲ್ ಹೌ ದೀಸ್ ಮೋಟರ್ಸೈಕಲ್ ಇಸ್ ಅಂದರೆ ಜಸ್ಟ್ ನೀವು ಒಂದು ರೆಂಟ್ ಮಾಡಿದ್ರೆ ಸಾಕು. ಯು ಡೋಂಟ್ ನೀಡ್ ಟು ರಿಯಲಿ ಓನ್ ದಟ್ ಮೋಟರ್ಸೈಕಲ್ ನನ್ನ ಒಪಿನಿಯನಲ್ಲಿ. ಆ್ಯಂಡ್ ಆಲ್ಸೋ ನನ್ನ ಪ್ರಕಾರ ಫಿನಾನ್ಷಿಯಲಿ ಆಲ್ಸೋ ಇಟ್ ಮೇಕ್ಸ್ 100% ಸೆನ್ಸ್. ಬಿಕಾಸ್ ಒಂದು ಮೋಟರ್ಸೈಕಲ್ನ ಓನ್ ಮಾಡೋದಲ್ಲಿ ನಿಮಗೆ ಸಾಕಷ್ಟು ಖರ್ಚುಗಳಿದೆ. ಆಬ್ವಿಯಸ್ಲಿ ಫಸ್ಟ್ ಆಫ್ ಆಲ್ ಬೈ ಮಾಡಬೇಕು ನೀವು ಮೋಟರ್ಸೈಕಲ್. ಈವನ್ ನೀವು ಸೆಕೆಂಡ್ ಹ್ಯಾಂಡ್ ಬೈ ಮಾಡ್ತಾ ಇದ್ರೆ ನೀವು ಬೈ ಮಾಡಬೇಕಾಗುತ್ತೆ, ಮೇಂಟೈನ್ ಮಾಡಬೇಕಾಗುತ್ತೆ, ಆ್ಯಂಡ್ ಯು ಹ್ಯಾವ್ ಟು ಲೀವ್ ವಿತ್ ಆಲ್ ದ ಪೇನ್ ಆಫ್ ದಟ್ ಮೋಟರ್ಸೈಕಲ್ ಡೆಫಿನೆಟ್ಲಿ. ಬಿಕಾಸ್ ಅದರದ್ದು ಸರ್ವಿಸ್ ಸೆಂಟರ್ ತೊಗೊಂಡು ಹೋಗಬೇಕಾಗುತ್ತೆ, ಆ್ಯಂಡ್ ಯು ವಿಲ್ ಹ್ಯಾವ್ ಇಶ್ಯೂಸ್, ಯು ಹ್ಯಾವ್ ಟು ಗೋ ಥ್ರೂ ಆಲ್ ದಟ್ ಮೆಂಟಲ್ ಪೇನ್ ಆಲ್ಸೋ ಅಪಾರ್ಟ್ ಫ್ರಮ್ ದ ಫಿನಾನ್ಷಿಯಲ್ ಆಸ್ಪೆಕ್ಟು. ಸೊ ಅದನ್ನೆಲ್ಲ ನೀವು ಬೇರ್ ಮಾಡಿಬಿಟ್ಟು ಯು ಶುಡ್ ಬಿ ಓನಿಂಗ್ ಅ ಮೋಟರ್ಸೈಕಲ್. ಸೊ ಇಷ್ಟೊಂದೆಲ್ಲ ಕಷ್ಟ ಇರಬೇಕಾದ್ರೆ ವಾಟ್ ಈಸ್ ದ ಪಾಯಿಂಟ್ ಆಫ್ ಓನಿಂಗ್ ಅ ಮೋಟರ್ಸೈಕಲ್ ಅಂತ ನೀವು ಕೇಳ್ತಾ ಇದ್ದೀರಾ ಅಂದರೆ, see yes, renting a motorcycle definitely financially I don't have any question for that too. It makes more sense to rent a motorcycle. But ನಿಮಗೆ ಅದರ್ ಆಸ್ಪೆಕ್ಟ್ ನೀವು ನೋಡೋದ್ರೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್, ಎಸ್ಪೆಷಲಿ ನೀವು ಒಂದು ಸ್ಕಿಲ್ಡ್ ರೈಡರ್ ಆಗಬೇಕಂತ ಇಟ್ಕೊಂಡಿದ್ದೀರಾ ಅಂದರೆ ಐ ವುಡ್ ಸೇ ಎಸ್, ನೀವು ರೆಂಟ್ ಮಾಡಿಬಿಟ್ಟು ಆರ್ ನೀವು ಕ್ಲಾಸಸ್ಗೆ ಹೋಗ್ಬಿಟ್ಟು ಮೇ ಬಿ ಯು ವಿಲ್ ಬಿ ಏಬಲ್ ಟು ನೋ ಈ ಕ್ಯಾಟಗರಿ ಆಫ್ ಮೋಟರ್ಸೈಕಲ್ ಆರ್ ಮೇ ಬಿ ಪವರ್ಫುಲ್ ಕ್ಯಾಟಗರಿ ಆಫ್ ಡಿಫರೆಂಟ್ ಕ್ಯಾಟಗರಿ ಆಫ್ ಮೋಟರ್ಸೈಕಲ್ನ ಯಾವ ಥರ ರೈಡ್ ಮಾಡಬೇಕಂತ. ಬಟ್ ಐ ವುಡ್ ಸೇ ಯು ವಿಲ್ ಬಿ ಟ್ರೂಲಿ ಸ್ಕಿಲ್ಡ್ ಇನ್ ಅ ಪರ್ಟಿಕ್ಯುಲರ್ ಕ್ಯಾಟಗರಿ ಆರ್ ಪರ್ಟಿಕ್ಯುಲರ್ ಮೋಟರ್ಸೈಕಲ್. ನಿಮ್ಗೆ ಯಾವಾಗ ಸ್ಕಿಲ್ ಆಗುತ್ತೆ ಅಂದರೆ ನೀವು ಓನ್ ದ ಮೋಟರ್ಸೈಕಲ್. ಬಿಕಾಸ್ ನೀವು ಸ್ಟಾರ್ಟಿಂದ ಎಂಡ್ ತನಕ ಅದ್ರದ್ದು ಯಾವ ಥರ ಮೋಟರ್ಸೈಕಲ್ ಚೇಂಜ್ ಆಗ್ತಾ ಇರುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮು, ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು, ಯಾವ ಥರ ಅದನ್ನ ರೈಡ್ ಮಾಡಬೇಕು, ಇದನ್ನೆಲ್ಲ ನೀವು ಕಲಿತೀರಾ. ಸೊ ಅದರಿಂದ ಸ್ಕಿಲ್ ಆಸ್ಪೆಕ್ಟಿಂದ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಸ್ಪೆಕ್ಟಿಂದ ಆಫ್ ಅ ಮೋಟರ್ಸೈಕಲ್ ಡೆಫಿನೆಟ್ಲಿ ಓನಿಂಗ್ ಅ ಮೋಟರ್ಸೈಕಲ್ ಡೆಫಿನೆಟ್ಲಿ ಒಂದು ಅನದರ್ ಲೆವೆಲ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇಮೋಷನಲಿ ಮಾತಾಡೋದಾದರೆ ಐ ವುಡ್ ಸೇ ಓನಿಂಗ್ ಅ ಮೋಟರ್ಸೈಕಲ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಸ್ಪೆಷಲ್. ಎಸ್, ಯು ಕ್ಯಾನ್ ರೆಂಟ್ ಅ ಹಿಮಾಲಯನ್, ಮೇ ಬಿ ನೀವು ಲದ್ದಾಖ್ ಹೋಗಬೇಕಾದ್ರೆ ಯು ಕ್ಯಾನ್ ಎಂಜಾಯ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಅ ಹಿಮಾಲಯನ್ ಫಾರ್ ಶೋರ್. ಬಟ್ ವೆನ್ ಯು ಓನ್ ಅ ಮೋಟರ್ಸೈಕಲ್, ಮೇ ಬಿ ಹಿಮಾಲಯನ ಓನ್ ಮಾಡಿಕೊಂಡು ನೀವು ಮೈಸೂರಿಂದ ಲದ್ದಾಖ್ ಎತ್ಕೊಂಡು ಹೋಗ್ತೀರಾ ನೋಡಿ, ಆ್ಯಂಡ್ ಯು ರೈಡ್ ಎವ್ರಿವೇರು ಆ್ಯಂಡ್ ಕಮ್ ಬ್ಯಾಕ್ ಟು ದ ಹೋಮ್, ಎಸ್ಪೆಷಲಿ ಮನೆಗೆ ತರ್ತೀರಾ ನೋಡಿ, ಅವಾಗ ದಟ್ ಪ್ರೌಡ್ನೆಸ್ ಫೀಲ್ ಇದೆ ನೋಡಿ, ಅದನ್ನು ನೀವು ಮ್ಯಾಚೇ ಮಾಡೋಕ್ಕಾಗಲ್ಲ ಆನ್ ಅ ರೆಂಟ್ ಮೋಟರ್ಸೈಕಲ್. ಸೊ ಅದರಿಂದ ರೆಂಟಿಂಗ್ ಅ ಮೋಟರ್ಸೈಕಲ್ ಕ್ಯಾನ್ ನೆವರ್ ಮ್ಯಾಚ್ ಓನಿಂಗ್ ಅ ಮೋಟರ್ಸೈಕಲ್. ಆಲ್ಸೋ ನನ್ನ ಪ್ರಕಾರ ವೆನ್ ಯು ಓನ್ ಅ ಮೋಟರ್ಸೈಕಲ್ ಯು ಮೇಕ್ ಇಟ್ ಯೋರ್ ಓನ್. ಸೊ ನೀವು ಆ ಮೋಟರ್ಸೈಕಲ್ನ ನಿಮಗೆ ಯಾವ ಥರ ಬೇಕು, ನಿಮಗೆ ಯಾವ ಥರ ಟೈರ್ಸ್ ಬೇಕು, ನಿಮಗೆ ಯಾವ ಥರ ಸೀಟ್ ಬೇಕು, ನಿಮಗೆ ಯಾವ ಥರ ಲುಕ್ ಬೇಕು ಆ ಮೋಟರ್ಸೈಕಲ್, ಈವನ್ನು ಅದನ್ನು ನೀವು ಡಿಸೈಡ್ ಮಾಡ್ತೀರಾ. ಆ್ಯಂಡ್ ದ ವೇ ಯು ಮೇಂಟೈನ್ ಇಟ್ ಈಸ್ ಯುವರ್ ಓನ್ ಬೇಬಿ, ಆ ಥರ ಫೀಲ್ ಕೊಡುತ್ತೆ ನಿಮಗೆ ಕಂಪೇರ್ ಟು ಜಸ್ಟ್ ರೆಂಟಿಂಗ್ ಅ ಮೋಟರ್ಸೈಕಲ್. ಜಸ್ಟ್ ಯೂಸ್ ಮಾಡಿಬಿಟ್ಟು ಎಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಪಡಿತೀರಾ ರೆಂಟ್ ಮಾಡಬೇಕಾದ್ರೆ. ಹಾಗೆ ನಾನು ಹೇಳ್ದಂಗೆ ಇಫ್ ಯು ರಿಯಲಿ ಲೈಕ್ ದಟ್ ಮೋಟರ್ಸೈಕಲ್ ಯು ಶುಡ್ ಓನ್. ಬಟ್ ನಿಮಗೆ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಗೋ ಆ್ಯಂಡ್ ರೆಂಟ್ ಅ ಮೋಟರ್ಸೈಕಲ್. ಸೊ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಸೇ.